ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿ ಅಗತ್ಯ. ಮಡಿಕೇರಿ ಕ್ವೀನ್ಸ್ ಅಕಾಡೆಮಿ ಮುಖ್ಯಸ್ಥೆ ರಾಣಿ ಅಂತೋಣಿ ಡಿಸೋಜ್. ಶನಿವಾರ ಸಂತೆ ಮಕ್ಕಳ ಭವಿಷ್ಯವು ಅವರು ಪ್ರಾರಂಭದಲ್ಲಿ ಕಲಿಯುವ ಶಾಲೆ ಮತ್ತು ಅಲ್ಲಿ ಅವರಿಗೆ ಸಿಗುವ ತಳಪಾಯದ ಮೇಲೆ ನಿರ್ಧಾರವಾಗುತ್ತದೆ ಎಂದು ಮಡಿಕೇರಿ ಕ್ವೀನ್ಸ್ ಅಕಾಡೆಮಿಯ ಮುಖ್ಯಸ್ಥರಾದ ರಾಣಿ ಅಂತೋಣಿ ಡಿಸೋಜ್ ಅವರು ಅಭಿಪ್ರಾಯಪಟ್ಟರು. ಆಲೂರು ಸಿದ್ದಾಪುರದ ಅದಿತಿ ಲಿಟಲ್ ಫೀಟ್ಸ್ ಕಿಂಡರ್ ಗಾರ್ಟನ್ ಹಾಗೂ ಶಾರದಾ ಅಕಾಡೆಮಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಯುಕೆಜಿ ಮಕ್ಕಳ ಬೀಳ್ಕೊಡುಗೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸರ್ಟಿಫಿಕೇಟ್ಗಳನ್ನು ಕೊಟ್ಟು ಮುಂದಿನ ಅವರ ಭವಿಷ್ಯಕ್ಕೆ ಶುಭವಾಗಲಿ ಅಂತ ಹಾರೈಸಬೇಕು ಅಂತ ಕೇಳ್ಕೊಳ್ತೀವಿ. ಸ್ಟೇಜ್ ಮೇಲೆ ಬಂದು ನೋಡಿ, ಕ್ಲಾಪ್ ಹಾಕಿ ಎಲ್ಲರೂ. ಮನೆಯಲ್ಲಿ ಕೇಳಿದ್ರ? ನಮ್ಮ ಮಗಳು ಕೇಳ್ತಿದ್ರು, ಯಾಕಿಲ್ಲ ಸರ್ಪ್ರೈಸ್ ಎಕ್ಸಾಮ್ ಅಂತ. ಇದೆಲ್ಲ ಮೋಟಿವೇಶನ್ ನೆಕ್ಸ್ಟ್ ಮಕ್ಕಳಿಗೆ. ತೊಂದರೆ ಕೊಡಲ್ಲ ಮಕ್ಕಳು. ಹೀಗೆ ನಮ್ಮಲ್ಲಿ ಇನ್ನೊಂದು ಹೇಳ್ಬೇಕು, ನಾವು ಸರ್ಪ್ರೈಸ್ ಎಕ್ಸಾಮ್ ಅಂತ ಮಾಡಿದ್ವಿ. ಯಾಕಂದ್ರೆ ಯೂಶ್ವಲಿ ನಾವು ಎಕ್ಸಾಮ್ ಮಾಡಬೇಕಾದ್ರೆ ಮಕ್ಕಳಿಗೆ ಏನು ಮಾಡ್ತೀವಿ, ಏನಾದ್ರು ಬರೀಲಿಲ್ಲ ಅಂದರೆ ಇದೇನು ಅಂತ ಕೇಳಿಬಿಟ್ಟು ಬರ್ಸ್ತೀವಿ ನಾವು. ಆ ಥರ ಮಾಡೋದ್ರಿಂದ ನಮಗೆ ಯಾರು ಟಾಪರ್ ಅಂತ ರೆಕಾಗ್ನೈಸ್ ಮಾಡಿ ಅಲ್ಲಿ ಪ್ರೈಸ್ ಕೊಡೋದು ಸ್ವಲ್ಪ ಕಷ್ಟ. ಹಾಗಾಗಿ ನಾನೇನು ಪ್ಲ್ಯಾನ್ ಮಾಡಿದೆ ಅಂತಂದರೆ, ಒಂದು ಸರ್ಪ್ರೈಸ್ ಆಗಿ ಏನು ಕೊಡ್ತೀವಿ ಗೊತ್ತಿಲ್ಲ ಅನ್ನೋ ಥರ ಒಂದು 50 ಮಾರ್ಕ್ಸ್ಗೆ ಕನ್ನಡ, ಇಂಗ್ಲೀಷ್, ಮ್ಯಾಥ್ಸ್ ಏನಿದೆ ಅಂತಲೇ ಗೊತ್ತಿಲ್ಲ, ರೀಡಿಂಗ್ ಬರಲಿಲ್ಲ ಅಂತಂದರೆ ಅದನ್ನ ಅವ್ರಿಗೆ ಮಾಡೋಕ್ಕೆ ಆಗಲ್ಲ. ನಾವಲ್ಲಿ ABCD ಬರೀಲಿಕ್ಕೆ ಕೊಟ್ಟಿದ್ವಿ. ರೈಟ್ ಅಪ್ಪರ್ ಕೇಸ್ ಲೆಟರ್ಸ್ ಅಂತ. ತುಂಬ ಮಕ್ಕಳು ಬರೀಲಿಲ್ಲ ಅಪ್ಪರ್ ಕೇಸ್. ಯಾರಿಗೆ ನಿಜವಾಗ್ಲೂ ರೀಡಿಂಗ್ ಬಂದಿತ್ತು ಅವ್ರು ಮಾತ್ರ ಬಂದಿದ್ದಾರೆ. ಸೊ ನಮಗೆ ಒಟ್ಟು ಏನಿತ್ತು ಅಂದರೆ ಕ್ವಶನ್ ಅವರೇ ರೀಡ್ ಮಾಡಿಕೊಂಡು ಅವರೇ ಓದಬೇಕು ಅಂತ. ಸೊ 48 ಇಬ್ರು ತಗೊಂಡ್ರು, 47 ಒಬ್ಳು ತಗೊಂಡ್ರು, ಆಮೇಲೆ 46 ಒಬ್ಬ ತಗೊಂಡ. ಉಳಿದಿರೋ ಮಕ್ಕಳು ಎಷ್ಟು ತಗೊಂಡಿದ್ದಾರೆಪ್ಪ ಅಂದರೆ 30 ಎಬೋ ತಗೊಂಡಿದ್ದಾರೆ, 40 ಬಿಲೋ ತಗೊಂಡಿದ್ದಾರೆ. ಇನ್ನೊಂದಿಬ್ರು 42, 40 ತಗೊಂಡಿದ್ದಾರೆ. ಕವನ್ ಮತ್ತೆ ಒನ್ ವಿತ್ SR 40, 42 ತಗೊಂಡಿದ್ದಾರೆ. ಅದು ಕೂಡ ಕಮ್ಮಿ ವಿಷಯ ಏನಲ್ಲ. ಫಸ್ಟ್ ಅಂತ ಬಂದಿರದೇ ಇರ್ಬೋದು. ಹಾಗಾದ್ರೆ 40 ಮಾರ್ಕ್ಸ್ ಕೂಡ ನಾನು ಕೊಟ್ಟಿರೋ ಎಕ್ಸಾಮಲ್ಲಿ ತಗೊಂಡಿರೋದು ಕಮ್ಮಿ ವಿಷಯ ಏನಲ್ಲ. ಇನ್ನು ಉಳಿದಿರೋರು ಅಬೌಟ್ 20 ತಗೊಂಡಿದ್ದಾರೆ. ಅದು ಕೂಡ ಗುಡ್. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಈ ಮಕ್ಕಳು ಕಲ್ತಿರೋದು ಕಮ್ಮಿ ಆಗುತ್ತೆ. ಆಮೇಲೆ ನಾವು ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ಒಂದು ಮಗುನ 100% ನಾವು ರೆಡಿನೇ ಮಾಡಬೇಕು. ಅದು ಯಾವ ರೀತಿ ಅಂದರೆ, ಅವ್ರದ್ದು ಲರ್ನಿಂಗ್ ಮೆಥಡ್ಗಳನ್ನ ತಿಳ್ಕೊಂಡು, ಅವರ ಗ್ರಾಸ್ಪಿಂಗ್ ಅನ್ನು ತಿಳ್ಕೊಂಡು, ಅದಕ್ಕೆ ಪೂರಕವಾದ ವಾತಾವರಣನ ವೆರಿ ಬಿಗಿನಿಂಗ್ ನರ್ಸರಿಯಿಂದಲೇ ಕೊಡ್ತಾ ಬರಬೇಕು ಅನ್ನೋದನ್ನ ಪ್ಲಾನ್ ಮಾಡಿದ್ದೀವಿ. ನೆಕ್ಸ್ಟ್ ಅಂತೂ ನಮ್ಮ ಸ್ಕೂಲು ತುಂಬ ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ. ನಾವು ಫಸ್ಟ್ ಸ್ಟ್ಯಾಂಡರ್ಡಿಂದ ಕೂಡ ಮುಂದೆ ಮಾಡಬೇಕು ಅಂತಲೂ ಪ್ಲಾನಿಂಗಲ್ಲಿದ್ದೀವಿ. ಸೊ ನಮ್ಮ LKG, ನರ್ಸರಿ, UKG ಮಕ್ಕಳದು ಪ್ರೋಗ್ರೆಸ್ ಮಾತ್ರ ನೆಕ್ಸ್ಟ್ ಇಯರ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಪೇರೆಂಟ್ಸಿಗೆ. ನನ್ನನ್ನು ಒಂದು ನಂಬಿ ಟ್ರಸ್ಟ್ ಮಾಡಿ ಶಾಲೆಗೆ ಕಳಿಸಿದಂತಹ ಪೋಷಕರಿಗೆ ನಾನು ತುಂಬ ಋಣಿಯಾಗಿರ್ತೀನಿ. ತೊಂದರೆ ಕೊಡಲ್ಲ ಮಕ್ಕಳು. ಹೀಗೆ ನಮ್ಮಲ್ಲಿ ಇನ್ನೊಂದು ಹೇಳ್ಬೇಕು, ನಾವು ಸರ್ಪ್ರೈಸ್ ಎಕ್ಸಾಮ್ ಅಂತ ಮಾಡಿದ್ವಿ. ಯಾಕಂದ್ರೆ ಯೂಶ್ವಲಿ ನಾವು ಎಕ್ಸಾಮ್ ಮಾಡಬೇಕಾದ್ರೆ ಮಕ್ಕಳಿಗೆ ಏನು ಮಾಡ್ತೀವಿ, ಏನಾದ್ರು ಬರೀಲಿಲ್ಲ ಅಂದರೆ ಇದೇನು ಅಂತ ಕೇಳಿಬಿಟ್ಟು ಬರ್ಸ್ತೀವಿ ನಾವು. ಆ ಥರ ಮಾಡೋದ್ರಿಂದ ನಮಗೆ ಯಾರು ಟಾಪರ್ ಅಂತ ರೆಕಾಗ್ನೈಸ್ ಮಾಡಿ ಅಲ್ಲಿ ಪ್ರೈಸ್ ಕೊಡೋದು ಸ್ವಲ್ಪ ಕಷ್ಟ. ಹಾಗಾಗಿ ನಾನೇನು ಪ್ಲ್ಯಾನ್ ಮಾಡಿದೆ ಅಂತಂದರೆ, ಒಂದು ಸರ್ಪ್ರೈಸ್ ಆಗಿ ಏನು ಕೊಡ್ತೀವಿ ಗೊತ್ತಿಲ್ಲ ಅನ್ನೋ ಥರ ಒಂದು 50 ಮಾರ್ಕ್ಸ್ಗೆ ಕನ್ನಡ, ಇಂಗ್ಲೀಷ್, ಮ್ಯಾಥ್ಸ್ 3 ಮಿಕ್ಸ್ ಮಾಡಿ ಒಂದು ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಿದೆ. ಸೊ ರಿಯಲ್ ಆಗಿ ಯಾರಿಗೆ ಟ್ಯಾಲೆಂಟ್ ಇದೆಯೋ ಅವರು ಅದನ್ನು ರೀಡ್ ಮಾಡಿ ಅವರೇ ಬರೀಬೇಕು ಅಂತ. ಸೊ ನಾವು ಅದೇ ಥರ ಒಳ್ಳೆ CET ಥರ ಮಾಡಿದ್ವಿ. ಆ್ಯಕ್ಚುಲಿ ಹಾಗೆಲ್ಲ ಮಾಡೋಂಗಿಲ್ಲ, ಅದು ಮಕ್ಕಳಿಗೆ ನಾವು ಹಿಂಸೆ ಕೊಟ್ಟಂಗೆ ಅನಿಸುತ್ತೆ. ಆದರೂ ಕೂಡ ನಾವು ದೂರ ಚೈರೆಲ್ಲ ಹಾಕಿ ಯಾರು ಮಾತಾಡದೇ ಇರೋ ಥರ, ಏನು ಗೈಡ್ ಮಾಡದೇ ಇರೋ ಥರ ಮಾಡಿದ್ದೀನಿ. ಆಮೇಲೆ 7th, 8th, 9th ಸೈನ್ಸ್ ಮಾಡಿದ್ದೀನಿ. 7th ಗಂಟ ಮ್ಯಾಥ್ಸನ್ನ ಮಾಡಿದ್ದೀನಿ. ಯಾವ ಸಬ್ಜೆಕ್ಟ್ ನಾನು ಮುಟ್ಟಿಲ್ಲ ಅಂತಿಲ್ಲ. ಯಾಕೆ ಅದನ್ನೆಲ್ಲ ಮಾಡಿದೆ ಅಂದರೆ, ನನಗೆ ಲರ್ನ್ ಮಾಡಬೇಕು, ಜಾಸ್ತಿ ಕಲಿಬೇಕು, ಇಷ್ಟು ಸಾಕಾಗಲ್ಲ. ಶಾಲೆ ಮಾಡಬೇಕು ಅನ್ನೋ ಡ್ರೀಮ್ ಯಾವತ್ತೂ ಮಾಂಟೆಸರಿಗೆ ಜಾಯ್ನ್ ಆಗ್ತಾ ನನಗೆ ಅವತ್ತೇ ಇತ್ತು. ಅದಕ್ಕೆ ಕಲಿಕೆ ಸಾಕಾಗಲ್ಲ ಅಂತ ಪ್ರತಿ ದಿನವೂ ಎಫರ್ಟ್ ಹಾಕಿದ್ದೀನಿ.
ಇವತ್ತು ಇಲ್ಲಿ ಏನು ಮಕ್ಕಳ ಔಟ್ಪುಟ್ ಬಂದಿದೆಯೋ ಅದು ಬರೀ 1 ದಿನ 2 ದಿನದಲ್ಲಿ ಬಂದಿಲ್ಲ. ನಿಯರ್ಲಿ ನಾನು 7 ರಿಂದ 8 ವರ್ಷ ನಾನು ಅದು ಟ್ರಯಲ್ ಮಾಡಿ ನೋಡಿನೇ ಅರ್ಥ ಮಾಡ್ಕೊಂಡಿರೋದು ಮಕ್ಕಳಿಗೆ ಹೇಗೆ ಮಾಡಿದ್ರೆ ಹೇಗೆ ಅಂತ. ಆಮೇಲೆ ಈಗ ನಮ್ಮದು ಶಾಲೆ ಆಯ್ತಲ್ವಾ, ನಮಗೂ ಹೊಸದ್ದು. ನಾವು ಬರೀ ಚಿಕ್ಕ ಮಕ್ಕಳಿಗೆ ಟೀಚ್ ಮಾಡಿರಲಿಲ್ಲ, ಎಲ್ಲ ದೊಡ್ಡವ್ರಿಗೆ ಮಾಡ್ತಿದ್ವಿ, ಮಿಕ್ಸ್ ಇತ್ತು. ಇಲ್ಲಿ ನರ್ಸರಿಯಿಂದ ಸ್ಟಾರ್ಟ್ ಆದಾಗ ನಮಗೂ ಕನ್ಫ್ಯೂಷನ್ಸ್ ಇತ್ತು. ನರ್ಸರಿ, LKG, ನಮಗೆ ಇದು 3rd ಇಯರು, ಇವಾಗ ನಮಗೆ ಫುಲ್ ಸಿಕ್ಕಿರೋದು ಮಕ್ಕಳು. ಸೊ ಯಾವ ರೀತಿ ಮಾಡಿದ್ರೆ 100% ವರ್ಕ್ ಆಗುತ್ತೆ ಅನ್ನೋ ಗ್ರಿಪ್ ನಿಜವಾಗ್ಲೂ ನಮ್ಗೆ ಇವಾಗಲೇ ಸಿಕ್ಕಿದೆ. ಸೊ ಇನ್ನು ಮುಂದೆ ಈ ಶಾಲೆಯಲ್ಲಿ ಇಷ್ಟು ದಿನ ಏನು ಸಿಕ್ಕಿದೆ, ಇದಕ್ಕಿಂತ ಚಂದವಾದ ಎಜುಕೇಷನ್ನು ನೆಕ್ಸ್ಟ್ ಅಕಾಡೆಮಿಕ್ ಇಯರಿಂದ ಖಂಡಿತವಾಗ್ಲೂ ಎಲ್ರಿಗೂ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮಕ್ಕಳೆಲ್ಲ ಒಂದು ಮೆಥಡನ್ನು ನಾವು ಕಲಿಸ್ಕೊಟ್ಟಿದ್ದೀವಿ. ಆ ಮೆಥಡ್ ಇಲ್ಲಿಂದ ಹೋದ ತಕ್ಷಣ ಬೇರೆ ಸ್ಕೂಲಿಗೆ ಅದು ಯೂಸ್ ಆಗ್ತಿಲ್ಲ. ಈಗ ಸೆಕ್ರೆಡ್ ಹಾರ್ಟ್ಗೆ ಹೋಗ್ತಿದ್ದಾರೆ, ಅವರೆಲ್ಲ ಅಲ್ಲಿ ಹೋದ ತಕ್ಷಣ ಅವ್ರ ಮೆಥಡನ್ನೇ ಅಡಾಪ್ಟ್ ಮಾಡ್ಕೊಬಿಟ್ಟಿದ್ದಾರೆ. ಸೊ ಇದೇನಾಗುತ್ತೆ, ನಾವು ಇಷ್ಟು ಎಫರ್ಟ್ ಹಾಕಿ ಕಲಿಸಿ ಅಲ್ಲಿ ಹೋದ ತಕ್ಷಣ ಅದು ಡ್ರಾಪ್ ಆಗ್ತಾ ಇದೆ. ಸೊ ಅದಕ್ಕೆ ನಾವು ಪೇರೆಂಟ್ಸ್ಗೆ ಏನು ನಮ್ಮ ಗ್ರೂಪಲ್ಲೆಲ್ಲ ಹಾಕ್ಕೊಟ್ಟಿದ್ವಲ್ಲ, ಆ ಮೆಥಡನ್ನು ಆದಷ್ಟು ನೀವು ಫಾಲೋ ಮಾಡಿಸಿ. ರೀಡ್ ಮಾಡೋದಿರ್ಬೋದು, ರೈಟ್ ಮಾಡೋದು, ಅದೇ ರೀತಿಯಲ್ಲಿ ನೀವು ಫಾಲೋ ಮಾಡಿಸಿದ್ರೆ ಅವರು ಇನ್ನು 2nd ಸ್ಟ್ಯಾಂಡರ್ಡ್ ಬರುವಾಗ ಆನಂತರ ಆಲೂರು ಸಮಾಚಾರ ಅಂತೂ ಎಲ್ಲರಿಗೂ ಗೊತ್ತಿದೆ. ಇಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದು ಶೇಖರ್ ಅಂಕಲ್ ಅವರು, ಶಂಭು ಅಂಕಲ್, ಆಮೇಲೆ ಇಲ್ಲಿ ದಮಯಂತಿ ಮೇಡಮ್, ಹಾಗೆ ಇಡೀ ಆಲೂರು ಅವರು. ನನಗೆ ಕೆಲವು ಹುಡುಗರು ರಕ್ಷಿತ್, ಇನ್ನೊಬ್ರು ರಕ್ಷಿತ್, ಮತ್ತೆ ಇಲ್ಲಿ ಪಂಚಾಯತಿ ಅವರು ಕೂಡ ತುಂಬ ಸಪೋರ್ಟ್ ಮಾಡಿರೋ ಕಾರಣಕ್ಕೆ ಅಷ್ಟೇ ಈ ಶಾಲೆ ಆಗಿದೆ. ಅಲ್ಲಿವರೆಗೆ ನನಗೆ ಎಲ್ಲರ ಥರ ನಂದು ಅಂತ ಇತ್ತು. ಯಾವತ್ತು ಊರಿನ ಜನಗಳು ಬಂದು ಸಪೋರ್ಟ್ ಮಾಡಿ ಇದಕ್ಕೆ ನನಗೆ ಸಹಕರಿಸಿದ್ರು, ಅವತ್ತು ನನಗೆ ಗೊತ್ತಾಯಿತು ನಾನು ಅನ್ನೋದು ಏನೂ ಇಲ್ಲ. ನಾವು ಬೇರೆಯವರಿಂದಲೇ ನಾವು ಬೆಳೆಯೋಕ್ಕಾಗೋದು, ಬೇರೆಯವರ ಸಹಕಾರ ನಮಗೆ ಬೇಕು ಅನ್ನೋದು ನನಗೆ ಅವತ್ತು ಅರ್ಥ ಆಯಿತು. ನಾನು ಅವತ್ತಿಂದ ಕೂಡ ಶಾಲೆ ನಂದು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಏನೇ ಒಂದು ಮಕ್ಕಳು ಫೀಸ್ ತಗೊಂಡು ಕಟ್ಟಿದ್ರು, ಖರ್ಚು ಮಾಡಿದ್ರು ಕೂಡ ನಾನು ಯಾವತ್ತೂ ನನ್ನ ದುಡ್ಡು ಖರ್ಚು ಮಾಡ್ತಿದ್ದೀನಿ ಅನ್ನೋದಕ್ಕಿಂತ ನಂದೇನಲ್ಲ ಇದು, ಮಕ್ಕಳ ದುಡ್ಡು ಮಕ್ಕಳಿಗೆ ಖರ್ಚು ಮಾಡ್ತಿದ್ದೀನಿ ಅನ್ನೋ ಮನೋಭಾವನೆ ಇಟ್ಕೊಂಡಿದ್ದೀನಿ ಹೊರತು ಯಾವತ್ತೂ ಕೂಡ ಬೇರೆ ಥರದ ಒಂದು ಆಲೋಚನೆಯನ್ನು ಇಟ್ಕೊಂಡಿಲ್ಲ. ಆಮೇಲೆ ನಾನು PUC ಆದ ನಂತರ ನಾನು ಸ್ಟಡಿ ಕಂಟಿನ್ಯೂ ಮಾಡಿರಲಿಲ್ಲ. 10th ತನಕ ತುಂಬ ಚೆನ್ನಾಗಿ ಓದ್ತಾ ಇದ್ದೆ, ನಮ್ಮ ಬೇಸಿಕ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗಾಗಿ ನನಗೆ ಏನನ್ನಿಸ್ತಿತ್ತು, ನಾನು ಕಲ್ತಿರೋ ಮೆಥಡ್ ತುಂಬ ಚೆನ್ನಾಗಿದೆ, ಆದರೆ ಇದು ಯೂಸ್ ಆಗ್ತಿಲ್ವಲ್ಲ PUC ಆದಮೇಲೆ, ನಾನೇನು ಓದಿಲ್ಲ, ಹೇಗೆ ಅಂತ. ಹಾಗಿರ್ಬೇಕಾದ್ರೆ ಮಾಂಟೆಸರಿ ಟ್ರೈನಿಂಗ್ ಮಾಡಿಕೊಂಡೆ, ಒಂದು ಟೀಚರ್ ಆದರೂ ಆಗೋಣ ಅಂತ ಹೇಳಿ. ಹಾಗೆ ಬಂದಾಗ ನಾನು ಜಾನಕಿ ಕಾಳಪ್ಪದಲ್ಲಿ ಮೊದಲಿಗೆ ಸೇರಿಕೊಂಡಿದ್ದು. ಅಲ್ಲಿ ನಾನು ಶಿವಪ್ರಕಾಶ್ ಸರ್ಗೆ ಮತ್ತು ಆ ಶಾಲೆಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ನನಗೆ ಅವರು ಮೊದಲು ಕೆಲಸನ ಕೊಟ್ಟರು. ಅದ ನಂತರ ನಾನೇನು ಮಾಡಿದೆ, ನನ್ನದೇ ಓನ್ ಲರ್ನಿಂಗನ್ನು ನಾನೇ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಪ್ರತಿದಿನವೂ ಕಲಿತಾನೇ ಇದ್ದೆ. ನಾನು ಮಕ್ಕಳ ಜೊತೆ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಿದ್ದೆ. ಫಸ್ಟ್ ಪ್ರಯೋಗ UKG ಮಕ್ಕಳ ಜೊತೆನೇ ಮಾಡ್ತಾ ಇದ್ದೆ. ಯಾವ ಟೀಚರ್ ಬರಲಿಲ್ಲ, ಯಾವ ಟೀಚರ್ ಕೆಲಸ ಬಿಟ್ಟೋದ್ರು, ಆ ಸಬ್ಜೆಕ್ಟ್ಗಳನ್ನ ನಾನು ವಹಿಸ್ಕೊಳ್ತಾ ಇದ್ದೆ. ನನಗೆ ಎಷ್ಟು ಕಷ್ಟ ಆದ್ರೂ ನಾನು ಮೋಸ್ಟ್ ಕೈಂಡ್ ಕಿಡ್ ಅಂತ ಪಾಪ ಅಂತ. ರೋಹನ್, ದೀಕ್ಷಾ, ಎತ್ತರಕ್ಕೆ ಬೆಳೆದಿದ್ರೆ ಇನ್ನೂ ಎತ್ತರಕ್ಕೆ ಬೆಳೀಲಿ ಹೇಳೋದು ನನ್ನ ಹಾರೈಕೆ. ಆ್ಯಕ್ಚುಲಿ ಅವಳು ನನಗೆ ರೀನಾ ಮಾತ್ರ ಅಲ್ಲ, ನನ್ನ ಸ್ವಂತ ತಂಗಿ ಥರ ಕೂಡ. ಓಕೆನಾ? ಮತ್ತು ಇನ್ನೇನು ಹೇಳ್ಬೇಕಾದ್ರೆ ನೀವೆಲ್ಲರೂ ತುಂಬ ಸಹಕಾರ ಕೊಟ್ಟಿರ್ತೀರಿ ಅಂದ್ಕೊಂಡಿದ್ದೀನಿ. ಏನು ಪೋಷಕರು, ಯಾಕಂತಂದರೆ ಇದು LKG UKG ಅಂತ ಹೇಳೋದೊಂದು ಫೌಂಡೇಶನ್. ನಾವಿಲ್ಲಿ ಏನು ಕಲಿತೀವಿ ಅದೇ ನಾವು ಡಿಗ್ರಿಗಂತ ಹೋದ್ರು ಅದೇ ಮೇನ್. ಬೇಸ್ಮೆಂಟ್ ಸೇರಿಲ್ಲದಿದ್ದರೆ
ಯಾವುದೂ ಸರಿ ಇರೋದಿಲ್ಲ, ಹೌದಲ್ವಾ? ಫೌಂಡೇಶನ್ ಸ್ಟ್ರಾಂಗ್ ಆಗಿರಬೇಕು, ಆಗ ಅವರು ಎತ್ತರಕ್ಕೆ ಬೆಳೀತಾರೆ. ಸೊ ಫೌಂಡೇಶನ್ ಸ್ಟ್ರಾಂಗ್ ಆಗಿದೆ ಅಂತ ಅಂದ್ಕೊಳ್ತೀನಿ, ಯಾಕಂದರೆ ರೀನಾ ಕಲಿಸಿದ್ದು ಅಂತ ಹೇಳುವಾಗ ಫೌಂಡೇಶನ್ ಸ್ಟ್ರಾಂಗ್ ಆಗೇ ಇರ್ತದೆ. ಅವರನ್ನು ಓದುವ ಬುಕ್ಸ್ ಇರ್ಬೋದು, ಅವರ ಸ್ವಾಭಿಮಾನ, ಹಠ, ಧೈರ್ಯ, ಇದೆಲ್ಲ ಅವರ ಮಕ್ಕಳಲ್ಲಿ ತುಂಬಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಎಷ್ಟು ಸ್ವಾಭಿಮಾನಿ ಮತ್ತು ಎಷ್ಟು ಹಠವಾದಿ ಅಂತ ಹೇಳೋಕ್ಕೆ ನಿದರ್ಶನ ಈ ಸ್ಕೂಲ್. ಮತ್ತು ಅವ್ರಿಗೆ ಮಕ್ಕಳ ಮೇಲಿರುವ ಪ್ರೀತಿ ನೀವು ಈಗ ನೋಡ್ತಾ ಇರ್ಬೋದು. ನಾನು ಅವ್ರ ಮದುವೆಗೆ ಮೊದಲಿಂದಲೇ ಮಕ್ಕಳ ಮೇಲೆ ಏನು ಪ್ರೀತಿ ಇದೆ ಅಂತ ಹೇಳೋದು ಗೊತ್ತು. ಅದಕ್ಕೆ ಈ ಪುಟ್ಟ ಪುಟ್ಟ ಮಕ್ಕಳಿಗೋಸ್ಕರ ಒಂದು ಶಾಲೆನ ಮಾಡಿದ್ದಾರೆ. ಅದು ಆಲ್ ದ ಬೆಸ್ಟ್ ರೀನಾ. ಇನ್ನು ನೆಕ್ಸ್ಟ್ ಅವರು ಬರೀ LKG UKGಗೆ ಸೀಮಿತ ಆಗಿರೋದೆ. ಇನ್ನು ಹೆಚ್ಚಿನ ಕ್ಲಾಸಸ್ 1ನೇ ಕ್ಲಾಸ್ ಇರ್ಬೋದು 7th ಮಿಡಲ್ ಸ್ಕೂಲ್ ಗಂಟ ಅಚೀವ್ ಮಾಡಲಿ, ಅಲ್ಲಿಂದ ಹೈಸ್ಕೂಲ್ ಗಂಟ ಅಚೀವ್ ಮಾಡಲಿ ಅಂತ. ಯಾಕಂತಂದರೆ ಒಂದೇ ಸರಿ ಯಾರು ಮೇಲಕ್ಕೆ ಹತ್ತೋದಿಲ್ಲ, ಅಂದರೆ ಸ್ಟೆಪ್ ಬೈ ಸ್ಟೆಪ್ ಹತ್ತಿದ್ರೇ ಅದೊಂದು ವ್ಯಾಲ್ಯೂಬಲ್. ಒಂದೇ ಸರಿ ಹತ್ತಿದ್ರೆ ಏನಾಗ್ತದೆ, ಬಿದ್ದೋಗ್ತಾರೆ. ಆ್ಯಕ್ಚುಲಿ ನನ್ನದು ಒಂದು ಅಕಾಡೆಮಿ ಇದೆ, ನಾನು ಪುಟ್ಟದಾಗಿ ಸ್ಟಾರ್ಟ್ ಮಾಡಿರೋದು. ಈಗ ಅದು ದೊಡ್ಡದಾಗಿ ಬೆಳೆದಿದೆ. ನನ್ನಲ್ಲಿ ಬ್ಯೂಟಿಷಿಯನ್ ಕಲೀಲಿಕ್ಕೆ ಬರ್ತಾರೆ, ಫ್ಯಾಷನ್ ಡಿಸೈನಿಂಗ್ ಕಲೀಲಿಕ್ಕೆ ಬರ್ತಾರೆ, ನೈಲ್ ಆರ್ಟ್ ಕಲೀಲಿಕ್ಕೆ ಬರ್ತಾರೆ. ಇದೆಲ್ಲನೂ ನಾನೇ ಹೇಳಿಕೊಡ್ತೀನಿ. ಸನ್ಮಾನ ಸ್ವೀಕರಿಸಿದಂತಹ ಗಣ್ಯರಿಗೆ ಧನ್ಯವಾದಗಳು. ಈಗ ಇನ್ನೊಂದು ಸನ್ಮಾನ ಕಾರ್ಯಕ್ರಮ ಇದೆ. ಇದು ನಮ್ಮ ಮದನ್ ಬಂದಿದ್ದಾರ. ನನ್ನ ಗೌರವಿಸಿದಂತ